ಗುರೂಜಿ, ನೋಡ್ತಾ ಇದ್ದೀವಿ ನಾವು ಮಕರ ಜ್ಯೋತಿ ದರ್ಶನ ಆಯಿತು, ಒಂದು ಬಾರಿ ಆಯಿತು. ಅಯ್ಯಪ್ಪ ಭಕ್ತಾದಿಗಳು ಹರ್ಷೋದ್ಗಾರ ಮುಗಿಲು ಮುಟ್ಟದೆ ನೋಡ್ತಾ ಇದ್ದೀವಿ. ಪೊನ್ನಂಬಲಮೇಡು ಆ ಪರ್ವತದ ಎತ್ತರದಲ್ಲಿ ನೋಡಿದರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೋಚರವಾಗಿದೆ. ಮಕರ ಜ್ಯೋತಿ ದರ್ಶನ ಆಗಿದೆ, ಒಂದು ಬಾರಿ ಆಗಿದೆ. ಈಗ ನೋಡಿ, ಎರಡನೇ ಬಾರಿ ಆಗ್ತಾ ಇದೆ ಮಕರ ಜ್ಯೋತಿ ದರ್ಶನ. ಎರಡನೇ ಬಾರಿ ಇದಿದು. ಸ್ವತಃ ಅಯ್ಯಪ್ಪ ಸ್ವಾಮಿಯವರೇ ಆ ಜ್ಯೋತಿ ರೂಪದಲ್ಲಿ ಬಂದು ಹೋಗ್ತಾ ಇದ್ದಾರೆ ಅನ್ನುವಂಥ ಬಹಳ ಅಚಲವಾದಂಥ ನಂಬಿಕೆ ನೋಡಿ ಕಾಣಿಸ್ತು. ಮಕರ ಜ್ಯೋತಿಯ ದರ್ಶನ ಆಗಿದೆ, 2 ಬಾರಿ ಆಯಿತು, 3 ಬಾರಿ ಗೋಚರ ಆಗಿ ಮತ್ತೆ ಅದು ಅದೃಶ್ಯ ಆಗುತ್ತೆ. ನೋಡಿ, ಇದನ್ನು ಕಣ್ಣು ತುಂಬಿಕೊಳ್ಳೋಕ್ಕೆ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಬಹಳ ಕಾತುರದಿಂದ ಕಾಯ್ತಾ ಇದ್ದರು. ಸ್ವಾಮಿಯೇ ಅಯ್ಯಪ್ಪ ಅನ್ನುವಂತಹ ನೋಡಿ 3ನೇ ಸರಿ ಆಯಿತು, 3 ಬಾರಿ ದರ್ಶನ ಆಗಿದೆ. ನೋಡಿ, ಮಕರ ಜ್ಯೋತಿ, ಮಕರ ವಿಳ್ಳಕ್ಕೂ ಅಂತ ಕರೀತಾರೆ. ಸ್ವತಃ ಅಯ್ಯಪ್ಪ ಸ್ವಾಮಿಯವರೇ ಬಂದು ಹೋಗ್ತಾರೆ, ದರ್ಶನ ಕೊಡ್ತಾರೆ ನಮಗೆ. ಇದು ಬೆಳಕಲ್ಲ, ದರ್ಶನ ಅಂತ ಹೇಳ್ತಾರಲ್ಲ, ಅದು ಈಗ ಆಗಿದೆ. ಎಸ್ ಗುರುಜಿ, ತಾವು ಕೂಡ ನೋಡಿದ್ರಿ 3 ಬಾರಿ ದರ್ಶನ. ಈ 3 ಬಾರಿ ಹೇಗೆ ಗುರುಜಿ ಇದು ದರ್ಶನ ಆಗಿದ್ರು? ನೋಡಿ, ನಾವು 3 ಅಂತ ಹೇಳಿದ್ರೆ ತ್ರಿಮೂರ್ತಿಗಳ ಸಂಕೇತ ಅಂತ ಹೇಳ್ತೇವೆ, ಬಹಳ ವಿಶೇಷವಾದಂಥದ್ದು. ಹಾಗಾಗಿ ಅದು ಒಂದು ಕಾರಣ. ಒಂದು ಏಕಾರ್ತಿ, ನಾವು ದೇವರಿಗೆ ಆರತಿ ಮಾಡಬೇಕಾದ್ರೆ 3 ಸತಿ ಆರತಿಯನ್ನು ಮಾಡ್ತೀವಿ, 3 ಪ್ರದಕ್ಷಿಣೆಗಳನ್ನು ಮಾಡ್ತೀವಿ ದೇವರಿಗೆ. ಕರೆಕ್ಟ್. ಸೊ ಆತ್ಮ ಪ್ರದಕ್ಷಿಣೆ ಮಾಡುವಂಥದ್ದು, ದೇಹ ಪ್ರದಕ್ಷಿಣೆ ಮಾಡುವಂಥದ್ದು, ದೇವಸ್ಥಾನ ಪ್ರದಕ್ಷಿಣೆ. ಸೊ ಈ ಥರದ್ದು ಒಂದಷ್ಟು 3 ವಿಚಾರ ಅಂತ ಬಂದಾಗ ತ್ರಿಮೂರ್ತಿಗಳ ಸಂಕೇತ ಅನ್ನುವಂಥದ್ದನ್ನು ಇಲ್ಲಿ ಬಹಳಷ್ಟು ಉಲ್ಲೇಖ ಇರುವಂಥದ್ದಿದೆ. ನಿಜ. ಸೊ ಹಾಗಾಗಿ 3 ಬಾರಿ ಬಂದು ಹೋಗುವಂಥದ್ದು. ಈಗ ನಾವು ಏನೇ ಬಂದರೆ 3 ಚಾನ್ಸ್ ಅಂತ ಇರುತ್ತಲ್ಲ, ದೇವರು ಕೊಡ್ತಾನೆ ಅಂತ ಹೇಳ್ತಾರಲ್ಲ, ಹಂಗೆ. ಸೊ ಹಾಗಾಗಿ ದೈವಕ್ಕೆ ಸಂಬಂಧಪಟ್ಟಂಥದ್ದು 3 ಬಾರಿ ದರ್ಶನವನ್ನು ಕೊಟ್ಟು ಹೋಗಿರುವಂಥದ್ದು. ಯಾಕಂದರೆ ಆಗಿನ ಒಂದು ಪುರಾಣದಲ್ಲಿ ನಾವು ನೋಡಿದಾಗೂ ಅಷ್ಟೇ, ಜ್ಯೋತಿ ರೂಪದಲ್ಲಿ ಅಯ್ಯಪ್ಪನ ದರ್ಶನವಾಗುತ್ತೆ ಅನ್ನುವಂಥದ್ದು. ಸೊ ಆ ಸಂಪ್ರದಾಯಗಳು ಇವತ್ತಿಗೂ ಎಷ್ಟೋ ವರ್ಷಗಳಿಂದನೂ ನಡ್ಕೊ ಬಂದಿರುವಂಥದ್ದಾಗಿದೆ. ನಂತರ ಜ್ಯೋತಿ ದರ್ಶನ ಆದಮೇಲೆ ಅಯ್ಯಪ್ಪನ ದರ್ಶನ ಪ್ರಾರಂಭ ಆಗುತ್ತೆ. ಸೊ ಇವೆಲ್ಲ ಪೂಜಾ ವಿಧಿವಿಧಾನಗಳೇನಿರುತ್ತೆ, ಅದು ನಿಯಮಗಳು ಏನಿರುತ್ತೆ, ಅದು ಪ್ರತಿ ವರ್ಷದಂತೆಯೇ ನಡ್ಕೊಂಡು ಹೋಗುವಂಥದ್ದೇ ಆಗಿರುತ್ತೆ. ಸೊ ಅಲ್ಲಿವರೆಗೂ ಹೋಗುವಂಥದ್ದು ಏನಿದೆ, ಎಷ್ಟು ಕಷ್ಟಪಟ್ಟು ಹೋಗಿರ್ತಾರೆ, ಆ ಕ್ಷಣ ಏನಿರುತ್ತೆ, ಆ ದರ್ಶನ ಮಾಡಿದ್ದು, ಆ ಕಷ್ಟಗಳೆಲ್ಲ ತೀರಿ ಹೋಗುವಂಥದ್ದು, ಆ ಭಾವನೆಗಳಿಗೆ ಅಷ್ಟು ಒಳಗಾಗಿರುವಂಥದ್ದು ಆ ಅಯ್ಯಪ್ಪ ಮಾಲೆಯ ಧಾರಣೆ ಮಾಡಿರುವಂಥವ್ರಿಗೆ ಅನುಭವ ಆಗಿರುತ್ತೆ. ಭಾಳ ಜನ ಅಷ್ಟೊಂದು ಕಷ್ಟಪಟ್ಟು ಹೋಗ್ತಾರೆ ಪ್ರತಿ ವರ್ಷ ಅಂತ ಹೇಳಿದ್ರೆ, ಏನಾದರೂ ಒಂದು ಒಳ್ಳೇದಾಗಿದ್ರೇ ಅಷ್ಟು ಜನ ಅಷ್ಟು ಒಂದು ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರೇ ಏನೇ ಹೇಳಿದ್ರೂ ಅದು ಸರಿ ಇಲ್ಲ, ಇದು ಸರಿ ಅಂತ ಹೇಳಿದ್ರೂ, ಅಲ್ಲಿ ಹೋದಂಥವ್ರಿಗೆ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಸರಿಯಾಗಿದೆ ಅಂತ. ಕರೆಕ್ಟ್. ನೋಡಿ, 3 ಬಾರಿ ಮಕರ ಜ್ಯೋತಿಯ ದರ್ಶನ ಆಗಿದೆ, ಮಕರ ವಿಳ್ಳಕ್ಕೂ. ಈ ಒಂದು ರಹಸ್ಯವನ್ನು, ಈ ಒಂದು ಅದ್ಭುತವನ್ನು ಕಣ್ತುಂಬಿಕೊಳ್ಳೋಕ್ಕೆ ಭಕ್ತಾದಿಗಳು ಕಾಯ್ತಾ ಇದ್ದರು. ಈಗ ಅವ್ರಿಗೆ ಒಂದು ರಿಲೀಫ್ ಅದು ನೋಡಿ ಬಹಳ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಪೊನ್ನಂಬಲಮೇಡು ಪರ್ವತ ಅದು ನೋಡಿ ಎಷ್ಟು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಮಕರ ಜ್ಯೋತಿ ಸಂಕ್ರಾಂತಿ ದಿನದಂದೇ ಅದು ಕಾಣಿಸಿಕೊಳ್ಳೋದು. ಸ್ವತಃ ಅಯ್ಯಪ್ಪ ಸ್ವಾಮಿಯವರೇ ಬರ್ತಾರೆ. ನಮ್ಮ ಒಂದು ಭಕ್ತಿಯ ಪರಾಕಾಷ್ಠೆ ಏನಿದೆ ಅಥವಾ ನಮ್ಮ ನಂಬಿಕೆ ಏನಿದೆ, ಅದಕ್ಕೆ ಪೂರಕವಾಗಿ ಇದೆಲ್ಲವೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಶತಮಾನಗಳು ಉರುಳಿದರೂ ಕೂಡ ನಂಬಿಕೆಯ ಮೇಲೆ ಯಾರೂ ಕೂಡ ಯಾವತ್ತೂ ಬಲವಂತವನ್ನು ಹೇರೋಕ್ಕಾಗೋದಿಲ್ಲ. ಅಲ್ಲಿ ನಾವೇನೋ ಬದಲು ಮಾಡಿಬಿಡ್ತೀವಿ ಅಥವಾ ಇನ್ನೊಂದೇನೋ ಖಂಡಿತವಾಗಲೂ ಆಗೋದಿಲ್ಲ. ಧಾರ್ಮಿಕವಾದಂಥ ನಂಬಿಕೆಗಳೇ ಬೇರೆ, ವೈಯಕ್ತಿಕವಾದಂಥ ಅಭಿಪ್ರಾಯಗಳು ಬೇರೆ. ಎಂತಹ ಕಟ್ಟುಪಾಡು, ಎಂತಹ ಆಚರಣೆಗಳದ್ದು ನಾವು ಬಹಳ ನೋಡಿದ್ದೇವೆ ಅಯ್ಯಪ್ಪ ಮಾಲಾಧಾರಿಗಳದ್ದು. ಹಾಗಾಗಿನೇ ಈಗ 3 ಬಾರಿ ದರ್ಶನ ಆಗಿದೆ. ಆ ಪರ್ವತ ಏನಿದೆ, ಅಲ್ಲಿ ಮೊದಲು ಬುಡಕಟ್ಟು ಜನಾಂಗದವರು ಅಲ್ಲಿ ದೀಪವನ್ನು ಬೆಳಗ್ತಾ ಇದ್ದರು ಅನ್ನುವಂಥ ಒಂದು ಪ್ರತೀತಿ. ಅದಾದ ಮೇಲೆ ಇಲ್ಲ, ಅಲ್ಲಿ ಉತ್ತರ ನಕ್ಷತ್ರ ಗೋಚರವಾಗುತ್ತೆ ಅನ್ನುವಂಥದ್ದು. ಅದಾದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಪಷ್ಟನೆಗಳನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಕೊಟ್ಟಿದೆ. ಈಗ ಆಯ್ತಪ್ಪ, ಅಲ್ಲಿ ದೀಪವನ್ನು ಬೆಳಗ್ತಾ ಇದ್ದರು ಅಂಥೇಳಿ ಆಯಿತು. ಅದೇ ದೀಪ ಅಯ್ಯಪ್ಪ ಸ್ವಾಮಿಯವರೇ ಹಾಗೆ ಅಂದ್ಕೊಂಡಿದ್ದಾರೆ ಭಕ್ತರು, ಅದೇ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ನೋಡಿ, ಪಾವನ ಆಗಿದ್ದಾರೆ ಅಯ್ಯಪ್ಪ ಮಾಲಾಧಾರಿಗಳು. ಎಷ್ಟು ಜನ ಹೋಗೋಕ್ಕಾಗದೇ ಇರುವಂಥವರು ಮಾಧ್ಯಮಗಳಲ್ಲೇ ನೋಡಿ ಅಯ್ಯಪ್ಪ ಅಯ್ಯಪ್ಪ ಅಂಥೇಳಿ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ.
ಪಾಸಿಟಿವ್ ಎನರ್ಜಿ ಅದು. ಅಯ್ಯಪ್ಪ ಮಾಲಾಧಾರಿಗಳದ್ದು ಅದೆಲ್ಲವೂ ಕೂಡ ಧನಾತ್ಮಕವಾದಂತಹ ಒಂದು ಆಲೋಚನೆಗಳಿಗೆ ಕಾರಣ ಆಗುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ, ಜೊತೆಗೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಅಯ್ಯಪ್ಪನ ಭಕ್ತಾದಿಗಳಲ್ಲಿದೆ. ನೋಡಿ ಹೇಗೆ ಕಂಗೊಳಿಸ್ತಾ ಇದೆ ಒಂದೊಂದು ದೃಶ್ಯವೂ ಕೂಡ. ಈ ಬಾರಿ ಸೀಮಿತವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ, ಯಾಕಂದರೆ ಈ ಹಿಂದೆ ಸಾಕಷ್ಟು ಅವಘಡಗಳಾಗಿದ್ದಾವೆ, ಕಾಲು ತುಳಿತ ಕೂಡ ಆಗಿತ್ತಲ್ವ. ಹಾಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಒಂದು ಆದೇಶಗಳನ್ನು ಮಾಡ್ತು, ಭಾರಿ ಭದ್ರತೆಯನ್ನು ತೆಗೆದುಕೊಂಡ್ರು, ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ. ನೋಡಿ ಅವರ ಬೆನ್ನ ಮೇಲೆ ಕೂರಿಸಿಕೊಂಡು ಮಕರ ಜ್ಯೋತಿಯನ್ನು ದರ್ಶನ ಮಾಡಿಸ್ತಾ ಇದ್ದಾರೆ, ಕೈ ಮುಗಿದು ಉದ್ಗಾರಗಳನ್ನು ಕೂಗ್ತಾ ಇದ್ದಾರೆ. ಹಾಗಾಗಿನೇ ಈ ಮಕರ ವಿಳ್ಳಕ್ಕು ಅಂತ ಹೇಳಿದೆಯಲ್ಲ, ಮಕರ ಜ್ಯೋತಿ ಅದು ದರ್ಶನ ಆಗಿದೆ. ಈಗ ಭಕ್ತರು ಕೂಡ ಪುಳಕಿತರಾಗಿದ್ದಾರೆ. ಏನೋ ಒಂದು ಚಮತ್ಕಾರ, ಏನೋ ಒಂದು ರಹಸ್ಯ, ಏನೋ ಒಂದು ಅದ್ಭುತ ಗೋಚರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಅಲ್ವಾ, ಅದಕ್ಕೆ ಪೂರಕವಾಗಿಯೇ ಈಗ ಮಕರ ಜ್ಯೋತಿ ದರ್ಶನ ಆಗಿದೆ. ಗುರುಜಿ, ಈಗ ಮಕ್ಕಳನ್ನ ನೋಡ್ತಾ ಇದ್ದೀವಿ ಗುರುಜಿ, ನೀವು ಮಹಿಳೆಯರದ್ದು ಹೇಳಿದ್ರಿ. ಈಗ ಮಕ್ಕಳು ಮಾಲೆ ಹಾಕಿದರೆ ಅಥವಾ ಸಣ್ಣ ವಯಸ್ಸಿಗೆ ಮಾಲೆ ಹಾಕಿದರೆ ಅದು ಹೇಗೆ, ಅಂದರೆ ಅವರ ಭಕ್ತಿಗೆ ನಂಬಿಕೆ ಬಿಟ್ಟಿರೋದಾ ಹೇಗೆ ಅಂತ? ಇದು ಭಕ್ತಿ ನಂಬಿಕೆನೂ ಒಂದು ಕಾರಣ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಪ್ರಾರಂಭ ಹಂತದಲ್ಲೇ ಒಂದು ದೈವಕ್ಕೆ ಸಂಬಂಧಪಟ್ಟ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಒಲವು ಕೊಡುವಂಥದ್ದಾಗಿರುತ್ತೆ ಒಂದು ವಿಚಾರ. ಒಂದಷ್ಟು ದೇವತಾ ಪೂಜೆ ಪುನಸ್ಕಾರಗಳು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಿಯಮ ನಿಷ್ಠೆಗಳನ್ನು ಕಲಿಯುವಂಥದ್ದು ಇಲ್ಲಿ ಕಾಣಬಹುದು. ಸೊ ಅದಕ್ಕೋಸ್ಕರ ಮಕ್ಕಳ ವಿಚಾರದಲ್ಲಿ ಮಾಲೆ ಹಾಕುವಂಥದ್ದು ಕಾಣುವಂಥದ್ದಿರುತ್ತೆ. ಉತ್ತರಾಯಣ ಪ್ರಾರಂಭ ದಿನ, ಹೊಸ ವರ್ಷ, ನಮಗೆ ಹೊಸ ಹಬ್ಬದ ದಿನದಂದು ಒಂದಷ್ಟು ಒಳ್ಳೆಯ ಫಲಗಳನ್ನು ಕೊಡಲಿ, ಮಕ್ಕಳಿಗೂ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೂ ಮಕ್ಕಳಿಗೂ ಮಾಲೆಯನ್ನು ಹಾಕುವಂಥದ್ದಿರುತ್ತೆ. ಇನ್ನು ದೊಡ್ಡ ಹಿರಿಯರಿಗೆ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ದುರಭ್ಯಾಸಗಳನ್ನು ಬಿಡೋದಕ್ಕೋಸ್ಕರ ಮಾಲೆಯನ್ನು ಹಾಕಿದ್ರೆ, ಒಂದಷ್ಟು ಮಕ್ಕಳ ಏಳಿಗೆ ಅಭಿವೃದ್ಧಿಗೋಸ್ಕರ ಹಾಕುವಂಥದ್ದಿರುತ್ತೆ. ಇನ್ನು ಒಂದಷ್ಟು ಜನ ದೇವತಾ ಪೂಜೆ ಪುನಸ್ಕಾರಗಳಿಗೆ ಆಧ್ಯಾತ್ಮಿಕ ಒಲವನ್ನು ಕೊಡುವುದಕ್ಕೋಸ್ಕರ ಹಾಕುವಂಥದ್ದು ಮಾಲೆಗಳಾಗಿರುತ್ತೆ. ಒಟ್ಟಾರೆ ಯಾವುದೇ ಮಾಲೆಗಳು ಹಾಕಿದ್ರೂ, ಒಂದಷ್ಟು ದೇವತಾ ದರ್ಶನ ಮಾಡಿದ್ರು ಒಂದಷ್ಟು ಪುಣ್ಯ ಪ್ರಾಪ್ತಿ ಆಗೋದಕ್ಕೆ ಪ್ರಮುಖ ಕಾರಣ ಆಗುವಂಥದ್ದಿರುತ್ತೆ. ನಿಜ ಗುರುಜಿ. ಸೊ ಇದು ಮಕ್ಕಳ ವಿಚಾರದಲ್ಲಿನೂ ಸಾಮಾನ್ಯವಾಗಿ ಹಾಕುವಂಥದ್ದಿರುತ್ತೆ. ಒಂದಷ್ಟು ಒಂದು 5 ವರ್ಷ 10 ವರ್ಷದ ಮೇಲ್ಮಟ್ಟಿಗೆ ಇರುವಂಥ ಮಕ್ಕಳು ಮೆಟ್ಲು ಹತ್ತುವಂಥದ್ದು, ಇದೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೋಡಿ ಹಾಕೋದು ಭಾಳ ಒಳ್ಳೆಯದು. ನಿಜ ಗುರುಜಿ. ಈಗ ಭಕ್ತಿ ಆಚರಣೆಗಳಂತ ಬಂದಾಗ ಅವರವರ ಧರ್ಮದಲ್ಲಿ ಅವರ ಭಕ್ತಿ ಆಚರಣೆಗಳೇ ಶ್ರೇಷ್ಠವಾಗುತ್ತೆ. ಹೌದು, ಎಲ್ಲ ಧರ್ಮಗಳಲ್ಲೂ ಕೂಡ ಅವರ ಕಟ್ಟುಪಾಡುಗಳಿದ್ದಾವೆ. ಬಟ್ ಈಗ ಈ ವಿಚಾರ ಅಂತ ಬಂದಾಗ, ಅಯ್ಯಪ್ಪ ಸ್ವಾಮಿ ಅಂತ ಬಂದಾಗ, ಹೆಣ್ಣುಮಕ್ಕಳಿಗೆ ಪ್ರವೇಶ ಕೊಡಿ ಅಂತ ಹೋರಾಟ ಮಾಡಿದ್ದಿರ್ಬೋದು, ಮತ್ತು ಕೆಲವೊಂದಿಷ್ಟು ಕೋರ್ಟ್ನಲ್ಲಿ ವ್ಯಾಜ್ಯಗಳು ಆಗಿದ್ದಂಥದ್ದಿರ್ಬೋದು, ಅಥವಾ ಇದು ಜ್ಯೋತಿ ಅಲ್ಲ, ಅದು ದೀಪ ಅದು ಅಂತ ಹೇಳಿದಿರ್ಬೋದು. ಈ ನಂಬಿಕೆಗಳ ಮೇಲೆ ಒಂದು ರೀತಿ ಹೇರುವಂಥ ಒಂದು ಪ್ರಯತ್ನ ಏನಿದೆ, ಅಥವಾ ಅದನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳಾದಾಗ ಸಹಜವಾಗಿ ಭಕ್ತಾದಿಗಳಿಗೆ ನೋವಾಗಿರುತ್ತೆ. ಅದನ್ನು ತಾವು ಯಾವ ರೀತಿ ನೋಡಿದ್ರಿ ಅಂತ? ಯಾವುದೇ ಆಗಬಹುದು, ಅವರದೇ ಆದಂಥ ಒಂದು ಕೋನದಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಕೆಲವು ವ್ಯಕ್ತಿಗಳು. ಅಂದರೆ ಇದು ನಾನು ಮಾಡೋದೇ ಸರಿ ಅನ್ನುವಂಥ ಭಾವನೆಯಲ್ಲಿ ಮುಳುಗಿರ್ತಾರೆ. ನಾವು ಎಲ್ಲರನ್ನೂ ಗೌರವಿಸಬೇಕು, ಎಲ್ಲ ಧರ್ಮಗಳನ್ನು ನಾವು ಗೌರವವನ್ನು ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ದೇವಸ್ಥಾನದ ವಿಚಾರದಲ್ಲಿ ಅಷ್ಟೇ. ಅಂದರೆ ಅದು ಬಂದಿರುವಂಥದ್ದು ಏನೋ ಒಂದು ಕಾರಣಾಂತರದಿಂದ ಅವರು ಆ ಸಿದ್ಧಾಂತಗಳು, ಆ ಒಂದು ಮಾಲೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇವೆಲ್ಲವೂ ನಡೆದು ಬಂದಿರುವಂಥದ್ದಾಗಿರುತ್ತೆ. ಸೊ ಅದನ್ನು ಮೀರಿ ಹೋಗ್ತೀನಿ ಅಂತ ಹೇಳಿದಾಗ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಅದನ್ನು ನೋಡಿ ಮಾಡೋದು ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತು ಒಂದಷ್ಟು ಈಗ ಎಷ್ಟೋ ಜನ ಈಗಾಗಲೇ ಕೋರ್ಟ್ ಆದೇಶ ಆದಮೇಲೆ ಈಗ ಹೋಗಿ ಬಂದಿದ್ದಾರೆ ಎಷ್ಟೋ ಜನ. ಈಗೇನು ಅವ್ರಿಗೇನು ಸಮಸ್ಯೆಗಳೇನೂ ಆಗಲಿಲ್ಲ, ಹಾಗಂತ ಹೋಗಲೇಬಾರ್ದು ಅಂತಲೂ ನಾನು ಹೇಳ್ತಾ ಇಲ್ಲ. ಅಂದರೆ ಒಂದಷ್ಟು ಸಮಸ್ಯೆಗಳು ಬಂದಾಗ ಹೆಲ್ತ್ ವಿಚಾರದಲ್ಲಿ ಆ ಥರ ಒಂದಷ್ಟು ಸಮಸ್ಯೆಗಳು ಹೆಚ್ಚು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ಒಂದು ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಮಾಲೆ ಧಾರಣೆ ಮಾಡ್ಕೊಳ್ಳೋದಾಗಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅದನ್ನು ಎಲ್ಲಿಗೆ ವರೆಗೂ ನಾವು ಹೋಗಬಹುದು ಅಲ್ಲಿ ಪೂಜೆ ವಿಧಾನಗಳು ಅಂತ ನೋಡಿ ಮಾಡೋದು ಒಳ್ಳೆಯದು. ನಾವು ನಮ್ಮದೇ ಆದಂಥದ್ದು ಆಲೋಚನೆಗಿಂತ 10 ಜನ ಏನು ಆಲೋಚನೆಗಳಿದೆ, ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಗಮನಿಸ್ಕೊಂಡು ನಾವು ಪ್ರಯತ್ನ ಮಾಡೋದು ಬಹಳ ಮುಖ್ಯ ಅನ್ನುವಂಥದ್ದು. ನಿಜ ಗುರುಜಿ. ಈಗ ಮಾಲೆ ಹಾಕ್ತಾರಲ್ವಾ, ಮಾಲೆ ಹಾಕಿ ವ್ರತ ಆಚರಣೆ ಇರುತ್ತೆ, ಇಷ್ಟು ದಿನ ಅಂತ ಇರುತ್ತೆ ಅವ್ರದ್ದು. ಸೊ ಈಗ ನಾವು ಸನ್ನಿಧಾನಕ್ಕೆ ಹೋಗಬೇಕು ಅಥವಾ ಮಕರ ಜ್ಯೋತಿ ದಿನವೇ ಹೋಗಿ ನಾವು ಅದನ್ನು ದರ್ಶನ ಮಾಡಬೇಕು ಅಂತೇಳಿ ಕೆಲವೊಬ್ಬರು ವಯಸ್ಸಾದಂಥವ್ರು ಇರ್ತಾರೆ, ಅಥವಾ ವಿಶೇಷ ಚೇತನರು, ಅವರು ಕೂಡ ಪಾಪ ಅವ್ರಿಗೆ ಅವರವ್ರ ನಂಬಿಕೆ ಅದು.
ಹಾಗಾಗಿನೇ ಎಲ್ಲರೂ ಆ ಸನ್ನಿಧಾನಕ್ಕೆ ಹೋಗಲೇಬೇಕಂತಿದೆ ಮಾಲೆ ಹಾಕಿದಂಥವ್ರು. ಒಂದಷ್ಟು ಸಂಕಲ್ಪ ರೀತಿಯಲ್ಲಿ ಮಾಡ್ಕೊಂಡಿರ್ತಾರೆ. ನೋಡಿ, ಆ ದೇವರು ಎಲ್ಲ ಅಲ್ಲಿನೂ ಇರ್ತಾನೆ, ಎಲ್ಲ ಕಡೆನೂ ಇರ್ತಾನೆ, ಎಲ್ಲ ಜಾಗದಲ್ಲೂ ಭಗವಂತ ಇರ್ತಾನೆ. ಸೊ ನಾವು ಮಾಲೆ ಹಾಕ್ಕೊಂಡು ಅಲ್ಲೇ ಹೋಗಿ ಅಯ್ಯಪ್ಪನ ದರ್ಶನ ಮಾಡಬೇಕು, ನಾನು ಹೋಗೋದು ಅಲ್ಲಿನೇ ಇರೋದು ಅಯ್ಯಪ್ಪ ಸ್ವಾಮಿ ಅನ್ನೋದೇನಿಲ್ಲ. ನಮ್ಮ ಜೊತೆಯಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಮತ್ತು ನಾವು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿರ್ತೀವಿ, ಅವನಲ್ಲಿ ಭಗವಂತ ನೋಡಬಹುದು. ಹಾಗಾಗಿ ಒಂದು ನಿಯಮಗಳು ಅಷ್ಟೇ ಇರಲಿಲ್ಲ. ಈಗ ನಾನು ಒಂದು ಹೋಮ ಮಾಡಬೇಕು, ಒಂದು ಪೂಜೆ ಮಾಡಬೇಕಂದ್ರೆ ಒಂದು ನಿಯಮಗಳಿರುತ್ತೆ, ಈಗ ಮಾಡಬೇಕು, ಈಗ ಮಾಡಬಾರ್ದು ಅನ್ನುವಂಥದ್ದು. ಅದಕ್ಕೆ ಕಟ್ಟುಪಾಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಭಾವನೆಗಳಿಗೆ ಬಂದಾಗ ಎಲ್ಲ ಕಡೆನೂ ಭಗವಂತ ಇದ್ದಾನೆ, ಎಲ್ಲವನ್ನೂ ಗಮನಿಸ್ತಾ ಇದ್ದಾನೆ. ನೀನು ಒಳ್ಳೇದು ಮಾಡು, ಕೆಟ್ಟದ್ದು ಮಾಡು, ಎಲ್ಲದರಲ್ಲಿನೂ ಇರ್ತಾನೆ. ಎಲ್ಲ ಮಾಡುವಂಥ ಕ್ರಿಯೆ ಇದರಲ್ಲೆಲ್ಲವೂ ಭಗವಂತ ಇರ್ತಾನೆ ಅನ್ನುವಂಥದ್ದು ಹೇಳುತ್ತೆ. ಹಾಗಾಗಿ ಒಂದು ವಿಚಾರ, ನಾವು ಭಗವಂತನಿಗೆ ಅಲ್ಲೇ ಎಲ್ಲೋ ಹೋಗಿ ಪೂಜೆ ಮಾಡಿದ್ರೇ ಆಗೋದು. ಈಗ ನಾವು ಮೆಕ್ಕಾಗೆ ಹೋಗಿ ನೋಡಿದ್ರೇ ಆಗಬೇಕು, ಇಲ್ಲ ತಿರುಪತಿಗೆ ಹೋಗಬೇಕು, ಧರ್ಮಸ್ಥಳಕ್ಕೆ ಹೋಗಬೇಕು, ಅಲ್ಲಿಗೆ ಹೋಗಿ ಅಷ್ಟು ಕ್ಯೂಯಲ್ಲಿ ಹೋಗಿ ನಾನು ದರ್ಶನ ಮಾಡಿದ್ರೇ ಭಗವಂತ ನನಗೆ ಕಾಪಾಡೋದು ಅನ್ನುವಂಥದ್ದು ಅಭಿಪ್ರಾಯ ಬೇಡ. ಸೊ ಎಲ್ಲರಲ್ಲಿನೂ ಭಗವಂತ ಇದ್ದಾನೆ, ನಾವು ಮಾಡೋ ಕೆಲಸದಲ್ಲಿ ಭಗವಂತ ಇದ್ದಾನೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಯಾಕಂದರೆ ನನ್ನ ಇಷ್ಟು ವರ್ಷಗಳ ಪೂಜೆ ಪುನಸ್ಕಾರಗಳಲ್ಲಿ